ನೀವು ನೋಡ್ತಾ ಇರೋದು ಮಲೆನಾಡಿನ ಸುದ್ದಿ ಮಾಧ್ಯಮ. ಇದು ವೆಸ್ಟರ್ನ್ ಘಾಟ್ ನ್ಯೂಸ್, ಬಡ ಜನರ ಧ್ವನಿ. ಸ್ವಾತಂತ್ರ್ಯ ಬರುವಾಗ ನಾನು ವಿದ್ಯಾರ್ಥಿ. ಕಂಪ್ಯೂಟರ್ ಪ್ರಿಂಟ್ ರೀತಿಯಲ್ಲಿ ಇರುವ ಕೈಬರಹ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಜೈಪುರ ಬಳಿ 91 ವರ್ಷ ವಯಸ್ಸಾದ OR ಕೃಷ್ಣಮೂರ್ತಿ ರಾವ್ ಎಂಬುವವರ ಕೈಬರಹ ಕಂಪ್ಯೂಟರ್ ಪ್ರಿಂಟ್ ರೀತಿಯಲ್ಲಿ ಇದೆ. OR ಕೃಷ್ಣಮೂರ್ತಿ ರಾವ್ ಓದಿರುವುದು 5ನೇ ತರಗತಿಯಾದರೂ ಕೈಬರಹ ಮಾತ್ರ ಮುದ್ರಣ ಮಾಡಿದಂತೆ ಇದೆ. ಬಾಲ್ಯದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ಇವರು ವಿದ್ಯಾಭ್ಯಾಸ ಮುಂದುವರೆಸದೆ ತಮ್ಮನಿಗಾಗಿ ತಾವು ದುಡಿಯುವಂತಾಗಿದೆ. ಆದರೆ ಬರೆಯುವ ಅಭ್ಯಾಸ ಮಾತ್ರ ಬಿಡಲಿಲ್ಲ. ದಿನನಿತ್ಯವೂ ಬರೆಯುವುದು, ಪೇಪರ್ ನೋಡಿ ಬರೆಯುವುದು, ವಿಳಾಸ ಬರೆಯುವುದು ಈ ರೀತಿಯ ಅಭ್ಯಾಸ ಮಾಡಿಕೊಂಡಿದ್ದರು. ಸದ್ಯಕ್ಕೆ ಸಣ್ಣ ಅಂಗಡಿ ಇಟ್ಟುಕೊಂಡು ವ್ಯಾಪಾರ ಮಾಡಿಕೊಂಡು ಕೈಬರಹ ಬರೆಯುತ್ತಿರುತ್ತಾರೆ. ಸುಮಾರು 1000ಕ್ಕೂ ಹೆಚ್ಚು ಪೆನ್ನುಗಳನ್ನು ಬಳಸಿದ್ದು ಅವುಗಳನ್ನು ಹಾಗೆ ಇರಿಸಿದ್ದಾರೆ. ಶಾಲಾ ದಿವಸದಿಂದ ಅದು ಒಂದು ಕಥೆ ಇದೆ. ಫಾರಂ ಇತ್ತು. ಆ ಫಾರಂ ಬರೀತಿದ್ದರು. ಅಷ್ಟೊತ್ತಿಗೆ ನನ್ನ ಗುರುಗಳು ಗೋಪಾಲ ಭಟ್ರು ಅಂತ, ಅವ್ರು ನನ್ನ ಶಿಷ್ಯ ಬಂದ ಚೆನ್ನಾಗಿ ಬರೀತಾನೆ ಅಂದರು, ಅಕ್ಷರ ಚೆನ್ನಾಗಿದೆ ಅಂತ. ಅಲ್ಲಿಂದ ಏನು ನನ್ನ ಮಾಸ್ಟರ್ ಹೇಳಿದರೆ ಅಲ್ಲಿ ವಿಳಾಸ ಬರ್ಕೊಡಿ. 4 ಹುಡುಗರ ಸೊಸೈಟಿಗೆ ಹೋಗಿದ್ದೆ, ಹುಡುಗರ ಹತ್ರ ಬರ್ಕೊಟ್ಟೆ, ಒಂದು ಚಿತ್ರ ಬರ್ಕೊಟ್ಟೆ. ಬಶೀದಿಯವರು ಕೊಟ್ಟಿದ್ದಾರೆ ಇಲ್ಲಿ, ಮತ್ತು ಕನ್ನಡ ಪರಿಷತ್ನವರು ಕೊಪ್ಪದಲ್ಲಿ ಕನ್ನಡ ಸಾಹಿತ್ಯ ಸಂಘದವ್ರು ಕೊಟ್ಟಿದ್ದಾರೆ. ಮತ್ತು ಇನ್ಯಾರು ಕೊಟ್ಟು ಒಂದು ಪೆನ್ನು ಅದು ಇದೆಲ್ಲ ಕೊಟ್ಟಿದ್ದಾರೆ. ಇದು ಅದೊಂದು ಕಂಪ್ನಿಯವರು ಅವರು ಕೊಟ್ಟಿದ್ದಾರೆ ಪೆನ್ನೆಲ್ಲ. ಮೈಸೂರು ಮೆಡಿಕಲ್ ಶಾಪ್ನವರು ಸುಮ್ಮನೆ ಪ್ರೀತಿ ಒಂದು ಪೆನ್ ಕೊಟ್ಟಿದ್ದಾರೆ. ವೆಸ್ಟರ್ನ್ ಘಾಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ.